ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕೃಷಿ ಇಲಾಖೆ ಮೇವು ಬ್ಯಾಂಕ್ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜೆಜೆಎಂ ವ್ಯವಸ್ಥೆ ಬಗ್ಗೆ ಪರಿಶೀಲನೆ. ಕೃಷಿ ಇಲಾಖೆ ಬೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾಧಿಕಾರಿಗಳು ಕೇಳಿದ ಮಾಹಿತಿಗೆ ತಬ್ಬಿಬ್ಬಾದ ಕೃಷಿ ಅಧಿಕಾರಿಗಳು. ದಾಸ್ತಾನು ಮಳಿಗೆಯನ್ನು ಸ್ವಚ್ಛವಾಗಿ ಇಡುವಂತೆ ಸೂಚನೆ. ಫ್ರೂಟ್ಸ್ ಐಡಿ ಮಾಡ್ಕೊಂಡಿದ್ದಾರೆ ಮ್ಯಾಮ್. ಇದರಲ್ಲಿ ಇಲ್ಲ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಆಧಾರ್ ಮೆನ್ಷನ್ ಮಾಡಿರ್ತಾರೆ ಮ್ಯಾಮ್. ಎಷ್ಟು ಗಂಟೆ ಯಾವಾಗ ಲಾಸ್ಟ್ ತಗೊಂಡಿರೋದು? ಮುಗಿತಾ? ತುಂಬಾಡಿ ಗ್ರಾಮದಲ್ಲಿ ಕೊರೆದ ಹೊಸ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡದೇ ಇದ್ದ ಬೆಸ್ಕಾಂ ಅಧಿಕಾರಿಗಳಿಗೆ ಸಂಪರ್ಕ ನೀಡುವಂತೆ ತಾಕೀದು. ಮೇವು ಬ್ಯಾಂಕಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮೇವನ್ನ ತೆಗೆದುಕೊಳ್ಳುತ್ತಿದ್ದ ರೈತರ ಬಳಿ ಹೋಗಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಹೋಬಳಿ ಮಟ್ಟದಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿಯನ್ನ ಕೊಡಬೇಕು. ಗೊಬ್ಬರ, ಬಿತ್ತನೆ ಬೀಜ ಇನ್ನಿತರೆ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಗೊಬ್ಬರದ ಅಂಗಡಿಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರೆ ಅಂತಹ ಅಂಗಡಿಗಳ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡುವುದಾಗಿ ಖಡಕ್ ಎಚ್ಚರಿಕೆ ಕೊಟ್ಟ ಡಿಸಿ. ಎಷ್ಟು ಕೆಜಿ ಇದು? ಒಂದು ವಾರಕ್ಕೆ ಕೊಡ್ತಾರಾ? 3 ಕೆಜಿ ಎಕ್ಸ್ಟ್ರಾ ಕೊಡ್ತಾರೆ. ಮಿನಿಮಮ್ 5 ಕೊಡ್ತಿದ್ದಾರೆ. ಈಗ 1 ಕೆಜಿ ಎಷ್ಟು ಅಂತ ಪೇ ಮಾಡ್ತಿದ್ದೀರಾ? 2 ರೂಪಾಯಿ ಅಷ್ಟೇ. ಎಲ್ಲಿಂದ ಬರ್ತಿದ್ದೀರಾ ತಾವು? ಎಷ್ಟು ದೂರ? ಹೆಂಗ್ ತಗೊಂಡು ಹೋಗ್ತೀರಾ? ಆಟೋದಲ್ಲಿ. ಇದೀಗ 17 ಕೆಜಿ. ಸಿಗ್ತಾಯಿದೆ ನಮ್ದು. ಇನ್ನೂ 1 ತಿಂಗಳು ಬೇಕಾ? ಯಾವ ಡೇಟ್ ಬರುತ್ತೆ ಅದು? ಪಟ್ಟಣ ಸೇರಿದಂತೆ ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅಧಿಕಾರಿಗಳು. ರೈತರು ಹಾಗೂ ಸಾರ್ವಜನಿಕರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾದರೂ ಸಮಸ್ಯೆ ಆದಲ್ಲಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಸೂಚನೆ. ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡೆದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ತಿಂಗಳಿಗೆ 2 ಬಾರಿ ಪ್ರತಿ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಜಿಲ್ಲಾಧಿಕಾರಿ ತಾಲೂಕಿನ ಕುಂದುಕೊರತೆಗಳ ಬಗ್ಗೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡೆಯುತ್ತಿರುವ ಡಿಸಿ ಮೇಡಂ. ಅದೇ ಸರಿ ಸರಿ. ಈಗ
ಈಗ ಹಸುದು ಹಾಲೆಲ್ಲ ಸಂಘಕ್ಕೆ ಹಾಕ್ತಿದ್ದೀರಾ? ಡೈಲಿ ಹಾಕ್ತಿದ್ದೀರಾ? ಎಷ್ಟು ಹಾಕ್ತೀರಾ ಒಂದು ದಿನಕ್ಕೆ? ನಾನು ಒಟ್ಟಿನಲ್ಲಿ 25 ತರ್ತೀನಿ ಬೆಳಿಗ್ಗೆ ಸಾಯಂಕಾಲ. ಈಗೇನು ಹಾಲು ಕಡಿಮೆ ಆಗಿಲ್ಲ. ಮಾಮೂಲಿ ಎಷ್ಟು? ಮೊದಲು 35 ಯಾಕೆ ಈ ಮೇಲಿಗೆ ಅಷ್ಟು ಹಾಲು ಮೇವು ಏನಂದ್ರೆ ಬರಗಾಲ ಮೇವಿನ ಈಗಿನ ಸತಿ ಬೆಳೆ ಆಗಿಲ್ವಲ್ಲ, ಮೇವಿನ ಅದಕ್ಕೋಸ್ಕರ ಮೇವು ಸಿಕ್ಕಾಗ ಆಯ್ತು ಕೊಡ್ತಾರೆ 80 ಅಡಿ ಮೇಡಮ್. ಅಷ್ಟರಲ್ಲಿ ಸಿಗ್ತದೆ. 380. ಜೀವನ ಬಂದು ಮಾಡಿದ್ದೀರಾ? ಅವ್ರು ಎಲ್ಲಿದ್ದಾರೆ? ಯಾಕೆ ಕಾಯ್ದು ಮಾಡಿಲ್ಲ ವಯಸ್ಸು? ಮೊದಲು ಇದು ದುಶ್ಶ ಹೋಗಿರೋದು ಇದು ಈಗ ನಾವು ಬರ್ತಾ ಇದ್ವಿ, ಅದೇ ಸಿಗುತ್ತಾದ್ರೂ ಮಾಡ್ಬೇಕಲ್ಲ. ಫೋನ್ ಮಾಡಬೇಕು. ನೋಡಿ ಈಗ ಇದಕ್ಕೆ ನಿಂತ್ಕೊಂಡು ಇದನ್ನು ಮಾಡಿಸಿ ನನಗೆ ಇದು ಆನ್ ಮಾಡಿ ನನಗೆ ವಿಡಿಯೋ ಇದೆಲ್ಲ ಯು ಡೋಂಟ್ ಅಟೆಂಡ್ ದ ಮೀಟಿಂಗ್ ಮತ್ತೆ ನಿಮ್ಗೆ ಏನು ಎಷ್ಟೋಗಿ ಮಾಡಿ ಯಾಕೆ ಇವರಿಗೆ ಮಾಡಬೇಕಾದ್ರೆ ಯಾವ ರೀತಿ ನಾವು ನಾಳೆ ಬಂದು ಅಟೆಂಡ್ ಮಾಡ್ತೀವಿ. ನಿಮಗೆ ಅಟೆಂಡ್ ಮಾಡಬೇಕು. ನಾನು ಬರುವಾಗ ಅದಕ್ಕೆ ಯಾವ ಲಾಭದಲ್ಲಿ ಮಾಡ್ತೀರಾ? ಎಷ್ಟು ಸೋರ್ಸಸ್ ಇದೆ? ಒಂದು 9 ಇದೆ ಮೇಡಮ್. 6 ಪ್ಲಾಂಟ್, 8 ವರ್ಕಿಂಗ್ ಇದೆ. ಬರೀ 6 ಪ್ಲಾಂಟ್ ಇಲ್ಲವಾ? ಈಗ ಬೋರ್ವೆಲ್ಸ್ ಎಷ್ಟು ರನ್ ಆಗ್ತಾ ಇದೆ? 22 ರನ್ ಆಗ್ತದೆ. ಎಷ್ಟು ಟೆಸ್ಟ್ ಮಾಡಿದ್ದೀರಾ? ಎಲ್ಲ ಟೆಸ್ಟ್ ಮಾಡಿದ್ದೀರಾ? ನಲ್ಲಿ ಬರುತ್ತೆ ನಾವು ಟೆಸ್ಟ್ ಮಾಡಿದ್ದೀವಿ. ಎಲ್ಲಿನೂ ನಿಮಗೆ ಕಂಟಾಮಿನೇಷನ್ ಆಗ್ತಾ ಇಲ್ಲ? ರಿಪೋರ್ಟ್ ಇದು ಒಂದು ಸೋರ್ಸ್ ಇಲ್ಲ. ಅಲ್ಲಿ ಎಲ್ಲಿನೂ ನಿಮ್ಗೆ ಈಗ ಬರೋದೆಲ್ಲ ನಾವೆಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟು ಇದು ಮಾಡಲ್ಲ. ಅವ್ರವ್ರು ತಿಳ್ಕೋಬೇಕು ಎಲ್ಲಿ ಕರೀತಾ ಇದ್ದಾರೆ, ಎಲ್ಲಿ ಸಕ್ಸಸ್ ಆಗಿದೆ, ಎಲ್ಲಿ ನಮ್ಗೆ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತ. ಇಟ್ ಶುಡ್ ಬಿ ಡನ್ ಇನ್ another half an hour and you have to send me the video. ಆಯ್ತು ತಾವು AC ನಮಸ್ಕಾರ. ಈಗ ನಮ್ಮ ಜಿಲ್ಲೆಯಲ್ಲಿ ಮಳೆ ಶುರುವಾಗಿದೆ. ವಾಡಿಕೆ ಮಳೆ ಮೇ 22 ತನಕ ಆಲ್ಮೋಸ್ಟ್ 96 ಮಿಲಿಮೀಟರ್ಸ್. ಬಟ್ ನಮಗೆ ಬಂದಿರೋ ಮಳೆ ಸುಮಾರು 160 ಮಿಲಿಮೀಟರ್ಸ್ ಮಳೆ ಆಗಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಒಳ್ಳೆಯ ಉತ್ತಮ ಮಳೆ ಆಗಿದೆ. ಕೊರಟಗೆರೆ ಕುಣಿಗಲಲ್ಲಿ ನಾವು ನಿರೀಕ್ಷೆ ಮಾಡಿರೋ ಮಟ್ಟಕ್ಕೆ ಆಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದರಿಂದಾಗಿ ಸ್ವಲ್ಪ ಬೋರ್ವೆಲ್ ರೀಚಾರ್ಜ್ಗಳು ಆಗ್ತಾ ಇದೆ. ಬಟ್ ಇದ್ರೂ ಈಗ ಬರ ಸ್ವಲ್ಪ ಎಲ್ಲ ಕಡೆ ಇರೋದ್ರಿಂದ ನಾವು ಕುಡಿಯೋ ನೀರಿಗೆ ಟಾಸ್ಕ್ ಫೋರ್ಸ್ ಮುಖಾಂತರ SDRF ಫಂಡ್ಸಲ್ಲಿ ಮತ್ತು ಕ್ಯಾಪಲ್ಲಿ ನಮಗೆ ಪ್ರತಿ ತಾಲೂಕಿಗೆ ಆಲ್ಮೋಸ್ಟ್ 85 lakhs ಬಂದಿದೆ ಹೊಸ ಬೋರ್ವೆಲ್ಸ್ ಕೊರೆಯಲಿಕ್ಕೆ. ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೂಡ ಈಗ ಕುಡಿಯೋ ನೀರು ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಅದನ್ನು ಬಗೆಹರಿಸಬೇಕು ಅಂತ ನಮ್ಮ AC ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಅಂತೂ ಮಾಡ್ತಾ ಇದ್ದೀವಿ ಮೀಟಿಂಗ್ಗಳು. ಅದು ಪ್ರತಿ ವಾರ ಮತ್ತು ಏನಾದ್ರು ತುರ್ತು ಸಭೆ ಕೂಡ ಮಾಡೋಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಜನರಿಗೆ ಮೊದಲನೇದಾಗಿ ಕುಡಿಯೋ ನೀರು ತೊಂದರೆ ಎಲ್ಲಿನೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಷ್ಟೊಂದು ಯೋಜನೆ ಅಡಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದು ಇಲ್ಲದೆ ಇವತ್ತು ಫಾಡರ್ ಬ್ಯಾಂಕ್ ಕೂಡ ನೋಡಿದ್ದೀವಿ. ಈಗ ಹೋದ ವರ್ಷವೂ ನಮಗೆ ಮಳೆ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ಆದ್ದರಿಂದ ಈಗ ರೈತರಿಗೆ ಬೇಡಿಕೆ ಇದೆ, ಅವರು ಹಸುಗೆ ಎಲ್ಲ ನಮಗೆ ಒಣ ಮೇವು ಕೊಡಬೇಕು ಅಂತ. ಸೊ KGಗೆ 2 ರೂಪಾಯಿ ಅಂತ ಹೇಳಿ ನಮ್ಮ ಜಿಲ್ಲೆ ಒಳಗಡೆ ಒಣ ಮೇವನ್ನು ಒಂದು 20 ಫಾಡರ್ ಬ್ಯಾಂಕ್ಸು ಎಲ್ಲ ತಾಲೂಕಲ್ಲಿ ಕೂಡ ಮೇವು ಬ್ಯಾಂಕ್ ಓಪನ್ ಮಾಡಿದ್ದೀವಿ. ಚಿಕ್ಕನಾಯಕನಲ್ಲಿ, ಶಿರಾ, ಕೊರಟಗೆರೆ, ಪಾವಗಡದಲ್ಲಿ 3 ಫಾಡರ್ ಬ್ಯಾಂಕ್ಸು ಹೋಬ್ಳಿ ವೈಸ್ ನಾವು ಓಪನ್ ಮಾಡಿದ್ದೀವಿ. ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಓಪನ್ ಮಾಡ್ತಾ ಇದ್ವಿ. ಇವತ್ತು ಕೂಡ ನಾವು ನೋಡಿದ್ದೀವಿ, ಸುಮಾರು ರೈತರು ಬಂದು ಅದರಲ್ಲಿ ಒಂದು ಉಪಯೋಗ ಪಡೆಕೊಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಈಗ ನೋಡಬೇಕು, ಇನ್ನೂ ಒಂದು ಮುಂದಿನ ವಾರಗಳಲ್ಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ ನೋಡಿಬಿಟ್ಟು
ನಾವು ಮುಂದೆ ಇನ್ನೂ ಓಪನ್ ಮಾಡುವುದಾ ಅಥವಾ ಅದನ್ನು ಕಡಿಮೆ ಮಾಡುವುದಾ ಅಂತ ನಾವು ಯೋಚನೆ ಮಾಡಬೇಕು. ಅದು ಇಲ್ಲದೆ ಈಗ ಮಳೆನೂ ಶುರುವಾಗಿದೆ, ಮುಂಗಾರು ಮಳೆ. ಸೊ ಅದರಿಂದಾಗಿ ಎಲ್ಲ ನೀರಿನ ಮೂಲಗಳನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್ ಕೊರಟಗೆರೆ.